ನಮ್ಮ ಜೊತೆಗೆ ನೂತನ ಸಚಿವರು ಮತ್ತೊಮ್ಮೆ ಆಗಿರುವಂತಹ ಸಚಿವರು ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಮಾತನಾಡಿಸ್ತಾರೆ. ಸರ್, ಏನ್ ಅನ್ನಿಸ್ತಿದೆ? ಮತ್ತೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ಭರವಸೆ ಎಲ್ರಿಗೂ ಕೂಡ ಇತ್ತು. ಏನ್ ಅನ್ನಿಸ್ತಿದೆ? ಪಕ್ಷ ನಮ್ಮ ಮೇಲೆ ಭರವಸೆ ಮತ್ತೆ ಮುಂದುವರಿಸಿದೆ. ಸೊ ಇನ್ನು ಪಕ್ಷ ನಮ್ಮಿಂದ ಬಹಳ ನಿರೀಕ್ಷೆ ಮಾಡಿದೆ. ಅದು ಸರ್ಕಾರದಲ್ಲಿ ಕೆಲಸ ಮಾಡಬೇಕಾಗಿದೆ, ಪಕ್ಷದಲ್ಲಿ ಕೂಡ ಕೆಲಸ ಮಾಡಬೇಕಾಗಿದೆ. ಎರಡು ಮಾಡುವಂಥ ಪ್ರಯತ್ನ ಮಾಡಿ ನಮ್ಮ ಗುರಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ 28ರ ಚುನಾವಣೆ ಎಲ್ಲದೇ ನಮ್ಮ ಗುರಿ. ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡ್ತೇವೆ. ಸರ್, ತಮಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅನ್ನುವಂಥದ್ದಿತ್ತು. ಅದ್ರ ಬಗ್ಗೆ ಏನಾರ ಹೈಕಮಾಂಡ್ ಮಾತಾಡ್ತಾ ಹೇಗೆ ಸರ್? ಮಾತಾಡಿಲ್ಲ. ನಾವು ಈಗ ಅವ್ರು ಇದ್ರ ಕೊಟ್ಟಿದ್ದಾರೆ, ಇದು ನೋಡೋಣ. ಈ ಮೊದಲು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ. ಡಿಸಿಎಂ ಸ್ಥಾನವೂ ಕೂಡ ಹೋಗ್ತಿತ್ತು. ಕಾರ್ಯಕರ್ತರು ಹೇಳ್ತಾ ಇದ್ರು ಡಿಸಿಎಂ ಸ್ಥಾನ ಸಿಗ್ಲಿ ಅಂತ. ನೋಡೋಣ, ಅದಕ್ಕೆ ನೋಡೋಣ. ಮಂತ್ರಿನೂ ಅಷ್ಟೇ ಮೇಡಮ್, DCM ಅಷ್ಟೇ, ಎಲ್ಲ ಒಂದೇ. ಅದು ಮುಖ್ಯಮಂತ್ರಿ ಕೆಲಸ ಮಾಡಿದ್ರೆ ನಮ್ಗೆ ಹೆಚ್ಚು ಪ್ರಯಾರಿಟಿ. ಹೊಸ ನೇತೃತ್ವ ಸರ್ ಡಿ ಕೆ ಶಿವಕುಮಾರ್ ಅವರು. ಎಸ್, ಖಂಡಿತ ಹೊಸ ನೇತೃತ್ವ ಇದೆ. ನಾವೆಲ್ಲರೂ ಅವ್ರ ಜೊತೆ ಯಾವ ರೀತಿ ಸಿದ್ದರಾಮಯ್ಯ ಜೊತೆ ಕೆಲಸ ಮಾಡಿದ್ದೀವಿ, ಅವ್ರ ಜೊತೆ ಖಂಡಿತವಾಗಿ ಕೆಲಸ ಮಾಡ್ತೀವಿ. ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತು. ದೀಪಕ್ ಕುವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು. ಎಸ್, ಈಗ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ರೆಡಿಯಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳ್ತಾ ಇದ್ರು, ನಾವೆಲ್ಲರೂ ಅವ್ರ ಜೊತೆಗಿರ್ತೀವಿ, ಒಳ್ಳೆಯ ಆಡಳಿತವನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಡಿ ಕೆ ಶಿವಕುಮಾರ್ ಅವರಿಂದ ಅವರು ಒಳ್ಳೆಯ ಆಡಳಿತವನ್ನು ಕೊಡ್ತಾರೆ. ಸಿದ್ದರಾಮಯ್ಯ ಅವ್ರಿಗೆ ನಾವು ಹೇಗೆ ಪ್ರೋತ್ಸಾಹ ಕೊಟ್ಟಿದ್ವಿ, ಬೆಂಬಲ ಕೊಟ್ಟಿದ್ವಿ, ಅದೇ ರೀತಿಯಾಗಿ ನಾವು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೊಡ್ತೀವಿ ಅಂತ ಹೇಳಿದ್ರು ಸತೀಶ್ ಜಾರಕಿಹೊಳಿ ಅವರು. ಸಚಿವರು ಈಗ ನೂತನ ಸಚಿವರು ಆಗ್ತಾ ಇದ್ದಾರೆ. ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರುವಂಥದ್ದು